ಸಿಲಿಕಾನ್ ಸಿಟಿ ದಿನದಿಂದ ದಿನಕ್ಕೆ ಅಪ್ಡೇಟ್ ಆದಂತೆ ಇಲ್ಲಿನ ಕಳ್ಳರು ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ಬೈಕ್ ಆಯಿತು, ಕಾರ್ ಆಯಿತು, ಈಗ ಟ್ರ್ಯಾಕ್ಟರ್ಗಳನ್ನ ಕದಿಯುವಂತಹ ತಂಡವೊಂದು ಸಿಟಿಯಲ್ಲಿ ತಲೆ ಎತ್ತಿದ್ದು ಖಾಕಿ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ಟ್ರ್ಯಾಕ್ಟರ್ ಕದ್ದ ಕದೀಮರಿಗೆ ಕಾಕಿ ಕೋಳ, ಕದ್ದ ಮಾಲು ಸಮೇತ ಕದೀಮರು ಲಾಕ್. ನೋಡಿದ್ರಲ್ಲ, ಪಾಪ ಟ್ರ್ಯಾಕ್ಟರ್ ಕೈ ಕೊಟ್ಟಿದ್ಯೇನೋ, ತಳ್ಕೊಂಡು ಹೋಗೋಕೆ ಕಷ್ಟಪಡ್ತಿದ್ದಾರೆ ಅಂತ ಅನ್ಕೊಂಡ್ರ? ನೋ, ನೀವ್ ಹಂಗೆ ಅಂದ್ಕೊಳ್ಳೋಕೆ ಹೋಗ್ಲೇಬೇಡಿ. ಯಾಕಂದ್ರೆ ಇವರಿಬ್ರು ಸಾಮಾನ್ಯದವರಲ್ಲ, ಅಮಾಯಕ ಮುಖದ ಖತರ್ನಾಕ್ಗಳು. ಇವರಿಬ್ಬರ ಹೆಸರು ಸಾದಿಕ್ ಮತ್ತು ಪರ್ವೇಜ್ ಅಂತ. ಏರಿಯಾದಲ್ಲಿ ರೌಂಡ್ಸ್ ಹಾಕಿ ಇಳಿಜಾರಿನಲ್ಲಿ ನಿಂತಿರುವ ಟ್ರ್ಯಾಕ್ಟರ್ಗಳನ್ನ ಪತ್ತೆ ಹಚ್ಚೋದು ಪರ್ವೇಜ್ನ ಕೆಲಸವಾದ್ರೆ, ಸಾದಿಕ್ ಎಂಬಾತ ಪರ್ವೇಜ್ನ ಕ್ರೈಮ್ ಪಾರ್ಟ್ನರ್. ಇಬ್ಬರು ಸೇರಿ ಯಾರಿಗೂ ಅನುಮಾನ ಬಾರದಂತೆ ಟ್ರ್ಯಾಕ್ಟರ್ ಕಳ್ಳತನ ಮಾಡ್ತಿದ್ರು. ರಾತ್ರಿ ಆದ್ರೆ ಟ್ರ್ಯಾಕ್ಟರ್ ಎಗರಿಸೋದು ಇವರಿಬ್ಬರ ಕೈಯಾದಿ. ಹೀಗೆ ಕದ್ದ ಟ್ರ್ಯಾಕ್ಟರ್ಗಳನ್ನ ಕದೀಮರು ತಿಪಟೂರಿನ ನೊಣವಿನ ಕೆರೆಯಲ್ಲಿರುವ ಸೈಫುಲ್ಲಾ ಎಂಬಾತನಿಗೆ ಮಾರ್ತಿದ್ರು. ಇದು ಕಳೆದ ತಿಂಗಳು ಜನವರಿ 4ನೇ ತಾರೀಕು ಒಂದು ಟ್ರ್ಯಾಕ್ಟರ್ ಮತ್ತು ಟ್ರಾಲಿ ಕಳ್ಳತನ ಆಗಿರೋ ಪ್ರಕರಣ ವರದಿಯಾಗಿರುತ್ತದೆ. ಪ್ರಕರಣದ ತನಿಖೆಯಲ್ಲಿ ಭೇದಿಸುವ ಇದು ಒಂದು ಕ್ರಮ ಕೈಗೊಂಡಾಗ ಒಟ್ಟು ಇತರೆ 4 ಪೊಲೀಸ್ ಠಾಣೆಗಳಲ್ಲಿಯೂ ಸಹ ಪ್ರಕರಣಗಳು ದಾಖಲಾಗಿರುವುದು ಕಂಡು ಬರ್ತವೆ. ಆದ್ರೆ ಈ ಬಾರಿ ಇವರಿಬ್ಬರ ನಸೀಬು ಸರಿ ಇರಲಿಲ್ಲ ಅನ್ಸುತ್ತೆ. ಸಿಸಿಟಿವಿ ಜಾಡು ಹಿಡಿದು ಹೊರಟ ಕೋಣನಕುಂಟೆ ಪೊಲೀಸರ ಕೈಗೆ ಕದ್ದ ಮಾಲು ಸಮೇತ ತಗಲಾಕೊಂಡಿದ್ದಾರೆ. ಪ್ರಕರಣ ಸಂಬಂಧ ಕಳ್ಳತನ ಕೇಸ್ನಲ್ಲಿ ಭಾಗಿಯಾಗಿದ್ದ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರಿಂದ 20 ಲಕ್ಷ ಮೌಲ್ಯದ 4 ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪತ್ತೆ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಅವರು ತಿಪ್ಟೂರಿನಲ್ಲಿರೋ ಒಬ್ಬ ವ್ಯಕ್ತಿಗೆ ಇಲ್ಲಿಂದ ಕದ್ದು ಹೋಗಿ ಅಲ್ಲಿ ಅವನಿಗೆ ಮಾಡೋ ಒಂದು ಚಾಡಿನಂತೆ ಆಗಿರ್ತದೆ. ಈ ಒಟ್ಟು 3 ಆರೋಪಿತರು ಕಳ್ಳರು ಮತ್ತೆ ಒಬ್ಬ ರಿಸೀವರ್ ಇರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರ್ಯಾಕ್ಟರ್ ಕದ್ದು ಮಾಡ್ತಿದ್ದ 4 ಕದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹಣದ ಆಸೆಗೆ ಬಿದ್ದು ಕಳ್ಳತನದ ದಾರಿ ಹಿಡಿದವರು ಜೈಲು ಸೇರಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ದಿನದಿಂದ ದಿನಕ್ಕೆ ಅಪ್ಡೇಟ್ ಆದಂತೆ ಇಲ್ಲಿನ ಕಳ್ಳರು ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ಬೈಕ್ ಆಯಿತು, ಕಾರ್ ಆಯಿತು, ಈಗ ಟ್ರ್ಯಾಕ್ಟರ್ಗಳನ್ನ ಕದಿಯುವಂತಹ ತಂಡವೊಂದು ಸಿಟಿಯಲ್ಲಿ ತಲೆ ಎತ್ತಿದ್ದು ಖಾಕಿ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ಟ್ರ್ಯಾಕ್ಟರ್ ಕದ್ದ ಕದೀಮರಿಗೆ ಕಾಕಿ ಕೋಳ, ಕದ್ದ ಮಾಲು ಸಮೇತ ಕದೀಮರು ಲಾಕ್. ನೋಡಿದ್ರಲ್ಲ, ಪಾಪ ಟ್ರ್ಯಾಕ್ಟರ್ ಕೈ ಕೊಟ್ಟಿದ್ಯೇನೋ, ತಳ್ಕೊಂಡು ಹೋಗೋಕೆ ಕಷ್ಟಪಡ್ತಿದ್ದಾರೆ ಅಂತ ಅನ್ಕೊಂಡ್ರ? ನೋ, ನೀವ್ ಹಂಗೆ ಅಂದ್ಕೊಳ್ಳೋಕೆ ಹೋಗ್ಲೇಬೇಡಿ. ಯಾಕಂದ್ರೆ ಇವರಿಬ್ರು ಸಾಮಾನ್ಯದವರಲ್ಲ, ಅಮಾಯಕ ಮುಖದ ಖತರ್ನಾಕ್ಗಳು. ಇವರಿಬ್ಬರ ಹೆಸರು ಸಾದಿಕ್ ಮತ್ತು ಪರ್ವೇಜ್ ಅಂತ. ಏರಿಯಾದಲ್ಲಿ ರೌಂಡ್ಸ್ ಹಾಕಿ ಇಳಿಜಾರಿನಲ್ಲಿ ನಿಂತಿರುವ ಟ್ರ್ಯಾಕ್ಟರ್ಗಳನ್ನ ಪತ್ತೆ ಹಚ್ಚೋದು ಪರ್ವೇಜ್ನ ಕೆಲಸವಾದ್ರೆ, ಸಾದಿಕ್ ಎಂಬಾತ ಪರ್ವೇಜ್ನ ಕ್ರೈಮ್ ಪಾರ್ಟ್ನರ್. ಇಬ್ಬರು ಸೇರಿ ಯಾರಿಗೂ ಅನುಮಾನ ಬಾರದಂತೆ ಟ್ರ್ಯಾಕ್ಟರ್ ಕಳ್ಳತನ ಮಾಡ್ತಿದ್ರು. ರಾತ್ರಿ ಆದ್ರೆ ಟ್ರ್ಯಾಕ್ಟರ್ ಎಗರಿಸೋದು ಇವರಿಬ್ಬರ ಕೈಯಾದಿ. ಹೀಗೆ ಕದ್ದ ಟ್ರ್ಯಾಕ್ಟರ್ಗಳನ್ನ ಕದೀಮರು ತಿಪಟೂರಿನ ನೊಣವಿನ ಕೆರೆಯಲ್ಲಿರುವ ಸೈಫುಲ್ಲಾ ಎಂಬಾತನಿಗೆ ಮಾರ್ತಿದ್ರು. ಇದು ಕಳೆದ ತಿಂಗಳು ಜನವರಿ 4ನೇ ತಾರೀಕು ಒಂದು ಟ್ರ್ಯಾಕ್ಟರ್ ಮತ್ತು ಟ್ರಾಲಿ ಕಳ್ಳತನ ಆಗಿರೋ ಪ್ರಕರಣ ವರದಿಯಾಗಿರುತ್ತದೆ. ಪ್ರಕರಣದ ತನಿಖೆಯಲ್ಲಿ ಭೇದಿಸುವ ಇದು ಒಂದು ಕ್ರಮ ಕೈಗೊಂಡಾಗ ಒಟ್ಟು ಇತರೆ 4 ಪೊಲೀಸ್ ಠಾಣೆಗಳಲ್ಲಿಯೂ ಸಹ ಪ್ರಕರಣಗಳು ದಾಖಲಾಗಿರುವುದು ಕಂಡು ಬರ್ತವೆ. ಆದ್ರೆ ಈ ಬಾರಿ ಇವರಿಬ್ಬರ ನಸೀಬು ಸರಿ ಇರಲಿಲ್ಲ ಅನ್ಸುತ್ತೆ. ಸಿಸಿಟಿವಿ ಜಾಡು ಹಿಡಿದು ಹೊರಟ ಕೋಣನಕುಂಟೆ ಪೊಲೀಸರ ಕೈಗೆ ಕದ್ದ ಮಾಲು ಸಮೇತ ತಗಲಾಕೊಂಡಿದ್ದಾರೆ. ಪ್ರಕರಣ ಸಂಬಂಧ ಕಳ್ಳತನ ಕೇಸ್ನಲ್ಲಿ ಭಾಗಿಯಾಗಿದ್ದ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರಿಂದ 20 ಲಕ್ಷ ಮೌಲ್ಯದ 4 ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪತ್ತೆ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಅವರು ತಿಪ್ಟೂರಿನಲ್ಲಿರೋ ಒಬ್ಬ ವ್ಯಕ್ತಿಗೆ ಇಲ್ಲಿಂದ ಕದ್ದು ಹೋಗಿ ಅಲ್ಲಿ ಅವನಿಗೆ ಮಾಡೋ ಒಂದು ಚಾಡಿನಂತೆ ಆಗಿರ್ತದೆ. ಈ ಒಟ್ಟು 3 ಆರೋಪಿತರು ಕಳ್ಳರು ಮತ್ತೆ ಒಬ್ಬ ರಿಸೀವರ್ ಇರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರ್ಯಾಕ್ಟರ್ ಕದ್ದು ಮಾಡ್ತಿದ್ದ 4 ಕದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹಣದ ಆಸೆಗೆ ಬಿದ್ದು ಕಳ್ಳತನದ ದಾರಿ ಹಿಡಿದವರು ಜೈಲು ಸೇರಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಸಿಲಿಕಾನ್ ಸಿಟಿ ದಿನದಿಂದ ದಿನಕ್ಕೆ ಅಪ್ಡೇಟ್ ಆದಂತೆ ಇಲ್ಲಿನ ಕಳ್ಳರು ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ಬೈಕ್ ಆಯಿತು, ಕಾರ್ ಆಯಿತು, ಈಗ ಟ್ರ್ಯಾಕ್ಟರ್ಗಳನ್ನ ಕದಿಯುವಂತಹ ತಂಡವೊಂದು ಸಿಟಿಯಲ್ಲಿ ತಲೆ ಎತ್ತಿದ್ದು ಖಾಕಿ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ಟ್ರ್ಯಾಕ್ಟರ್ ಕದ್ದ ಕದೀಮರಿಗೆ ಕಾಕಿ ಕೋಳ, ಕದ್ದ ಮಾಲು ಸಮೇತ ಕದೀಮರು ಲಾಕ್. ನೋಡಿದ್ರಲ್ಲ, ಪಾಪ ಟ್ರ್ಯಾಕ್ಟರ್ ಕೈ ಕೊಟ್ಟಿದ್ಯೇನೋ, ತಳ್ಕೊಂಡು ಹೋಗೋಕೆ ಕಷ್ಟಪಡ್ತಿದ್ದಾರೆ ಅಂತ ಅನ್ಕೊಂಡ್ರ? ನೋ, ನೀವ್ ಹಂಗೆ ಅಂದ್ಕೊಳ್ಳೋಕೆ ಹೋಗ್ಲೇಬೇಡಿ. ಯಾಕಂದ್ರೆ ಇವರಿಬ್ರು ಸಾಮಾನ್ಯದವರಲ್ಲ, ಅಮಾಯಕ ಮುಖದ ಖತರ್ನಾಕ್ಗಳು. ಇವರಿಬ್ಬರ ಹೆಸರು ಸಾದಿಕ್ ಮತ್ತು ಪರ್ವೇಜ್ ಅಂತ. ಏರಿಯಾದಲ್ಲಿ ರೌಂಡ್ಸ್ ಹಾಕಿ ಇಳಿಜಾರಿನಲ್ಲಿ ನಿಂತಿರುವ ಟ್ರ್ಯಾಕ್ಟರ್ಗಳನ್ನ ಪತ್ತೆ ಹಚ್ಚೋದು ಪರ್ವೇಜ್ನ ಕೆಲಸವಾದ್ರೆ, ಸಾದಿಕ್ ಎಂಬಾತ ಪರ್ವೇಜ್ನ ಕ್ರೈಮ್ ಪಾರ್ಟ್ನರ್. ಇಬ್ಬರು ಸೇರಿ ಯಾರಿಗೂ ಅನುಮಾನ ಬಾರದಂತೆ ಟ್ರ್ಯಾಕ್ಟರ್ ಕಳ್ಳತನ ಮಾಡ್ತಿದ್ರು. ರಾತ್ರಿ ಆದ್ರೆ ಟ್ರ್ಯಾಕ್ಟರ್ ಎಗರಿಸೋದು ಇವರಿಬ್ಬರ ಕೈಯಾದಿ. ಹೀಗೆ ಕದ್ದ ಟ್ರ್ಯಾಕ್ಟರ್ಗಳನ್ನ ಕದೀಮರು ತಿಪಟೂರಿನ ನೊಣವಿನ ಕೆರೆಯಲ್ಲಿರುವ ಸೈಫುಲ್ಲಾ ಎಂಬಾತನಿಗೆ ಮಾರ್ತಿದ್ರು. ಇದು ಕಳೆದ ತಿಂಗಳು ಜನವರಿ 4ನೇ ತಾರೀಕು ಒಂದು ಟ್ರ್ಯಾಕ್ಟರ್ ಮತ್ತು ಟ್ರಾಲಿ ಕಳ್ಳತನ ಆಗಿರೋ ಪ್ರಕರಣ ವರದಿಯಾಗಿರ್ತದೆ. ಪ್ರಕರಣದ ತನಿಖೆಯಲ್ಲಿ ಭೇದಿಸುವ ಇದು ಒಂದು ಕ್ರಮ ಕೈಗೊಂಡಾಗ ಒಟ್ಟು ಇತರೆ 4 ಪೊಲೀಸ್ ಠಾಣೆಗಳಲ್ಲಿಯೂ ಸಹ ಪ್ರಕರಣಗಳು ದಾಖಲಾಗಿರುವುದು ಕಂಡು ಬರ್ತವೆ. ಆದ್ರೆ ಈ ಬಾರಿ ಇವರಿಬ್ಬರ ನಸೀಬು ಸರಿ ಇರಲಿಲ್ಲ ಅನ್ಸುತ್ತೆ. ಸಿಸಿಟಿವಿ ಜಾಡು ಹಿಡಿದು ಹೊರಟ ಕೋಣನಕುಂಟೆ ಪೊಲೀಸರ ಕೈಗೆ ಕದ್ದ ಮಾಲು ಸಮೇತ ತಗಲಾಕೊಂಡಿದ್ದಾರೆ. ಪ್ರಕರಣ ಸಂಬಂಧ ಕಳ್ಳತನ ಕೇಸ್ನಲ್ಲಿ ಭಾಗಿಯಾಗಿದ್ದ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರಿಂದ 20 ಲಕ್ಷ ಮೌಲ್ಯದ 4 ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪತ್ತೆ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಅವರು ತಿಪ್ಟೂರಿನಲ್ಲಿರೋ ಒಬ್ಬ ವ್ಯಕ್ತಿಗೆ ಇಲ್ಲಿಂದ ಕದ್ದು ಹೋಗಿ ಅಲ್ಲಿ ಅವನಿಗೆ ಮಾಡುವ ಒಂದು ಚಾಡಿನಂತೆ ಆಗಿರ್ತದೆ. ಈ ಒಟ್ಟು 3 ಆರೋಪಿತರು ಕಳ್ಳರು ಮತ್ತೆ ಒಬ್ಬ ರಿಸೀವರ್ ಇರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರ್ಯಾಕ್ಟರ್ ಕದ್ದು ಮಾಡ್ತಿದ್ದ 4 ಕದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹಣದ ಆಸೆಗೆ ಬಿದ್ದು ಕಳ್ಳತನದ ದಾರಿ ಹಿಡಿದವರು ಜೈಲು ಸೇರಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ದಿನದಿಂದ ದಿನಕ್ಕೆ ಅಪ್ಡೇಟ್ ಆದಂತೆ ಇಲ್ಲಿನ ಕಳ್ಳರು ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ಬೈಕ್ ಆಯಿತು, ಕಾರ್ ಆಯಿತು, ಈಗ ಟ್ರ್ಯಾಕ್ಟರ್ಗಳನ್ನ ಕದಿಯುವಂತಹ ತಂಡವೊಂದು ಸಿಟಿಯಲ್ಲಿ ತಲೆ ಎತ್ತಿದ್ದು ಖಾಕಿ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ಟ್ರ್ಯಾಕ್ಟರ್ ಕದ್ದ ಕದೀಮರಿಗೆ ಕಾಕಿ ಕೋಳ, ಕದ್ದ ಮಾಲು ಸಮೇತ ಕದೀಮರು ಲಾಕ್. ನೋಡಿದ್ರಲ್ಲ, ಪಾಪ ಟ್ರ್ಯಾಕ್ಟರ್ ಕೈ ಕೊಟ್ಟಿದ್ಯೇನೋ, ತಳ್ಕೊಂಡು ಹೋಗೋಕೆ ಕಷ್ಟಪಡ್ತಿದ್ದಾರೆ ಅಂತ ಅನ್ಕೊಂಡ್ರ? ನೋ, ನೀವ್ ಹಂಗೆ ಅಂದ್ಕೊಳ್ಳೋಕೆ ಹೋಗ್ಲೇಬೇಡಿ. ಯಾಕಂದ್ರೆ ಇವರಿಬ್ರು ಸಾಮಾನ್ಯದವರಲ್ಲ, ಅಮಾಯಕ ಮುಖದ ಖತರ್ನಾಕ್ಗಳು. ಇವರಿಬ್ಬರ ಹೆಸರು ಸಾದಿಕ್ ಮತ್ತು ಪರ್ವೇಜ್ ಅಂತ. ಏರಿಯಾದಲ್ಲಿ ರೌಂಡ್ಸ್ ಹಾಕಿ ಇಳಿಜಾರಿನಲ್ಲಿ ನಿಂತಿರುವ ಟ್ರ್ಯಾಕ್ಟರ್ಗಳನ್ನ ಪತ್ತೆ ಹಚ್ಚೋದು ಪರ್ವೇಜ್ನ ಕೆಲಸವಾದ್ರೆ, ಸಾದಿಕ್ ಎಂಬಾತ ಪರ್ವೇಜ್ನ ಕ್ರೈಮ್ ಪಾರ್ಟ್ನರ್. ಇಬ್ಬರು ಸೇರಿ ಯಾರಿಗೂ ಅನುಮಾನ ಬಾರದಂತೆ ಟ್ರ್ಯಾಕ್ಟರ್ ಕಳ್ಳತನ ಮಾಡ್ತಿದ್ರು. ರಾತ್ರಿ ಆದ್ರೆ ಟ್ರ್ಯಾಕ್ಟರ್ ಎಗರಿಸೋದು ಇವರಿಬ್ಬರ ಕೈಯಾದಿ. ಹೀಗೆ ಕದ್ದ ಟ್ರ್ಯಾಕ್ಟರ್ಗಳನ್ನ ಕದೀಮರು ತಿಪಟೂರಿನ ನೊಣವಿನ ಕೆರೆಯಲ್ಲಿರುವ ಸೈಫುಲ್ಲಾ ಎಂಬಾತನಿಗೆ ಮಾರ್ತಿದ್ರು. ಇದು ಕಳೆದ ತಿಂಗಳು ಜನವರಿ 4ನೇ ತಾರೀಕು ಒಂದು ಟ್ರ್ಯಾಕ್ಟರ್ ಮತ್ತು ಟ್ರಾಲಿ ಕಳ್ಳತನ ಆಗಿರೋ ಪ್ರಕರಣ ವರದಿಯಾಗಿರ್ತದೆ. ಪ್ರಕರಣದ ತನಿಖೆಯಲ್ಲಿ ಭೇದಿಸುವ ಇದು ಒಂದು ಕ್ರಮ ಕೈಗೊಂಡಾಗ ಒಟ್ಟು ಇತರೆ 4 ಪೊಲೀಸ್ ಠಾಣೆಗಳಲ್ಲಿಯೂ ಸಹ ಪ್ರಕರಣಗಳು ದಾಖಲಾಗಿರುವುದು ಕಂಡು ಬರ್ತವೆ. ಆದ್ರೆ ಈ ಬಾರಿ ಇವರಿಬ್ಬರ ನಸೀಬು ಸರಿ ಇರಲಿಲ್ಲ ಅನ್ಸುತ್ತೆ. ಸಿಸಿಟಿವಿ ಜಾಡು ಹಿಡಿದು ಹೊರಟ ಕೋಣನಕುಂಟೆ ಪೊಲೀಸರ ಕೈಗೆ ಕದ್ದ ಮಾಲು ಸಮೇತ ತಗಲಾಕೊಂಡಿದ್ದಾರೆ. ಪ್ರಕರಣ ಸಂಬಂಧ ಕಳ್ಳತನ ಕೇಸ್ನಲ್ಲಿ ಭಾಗಿಯಾಗಿದ್ದ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರಿಂದ 20 ಲಕ್ಷ ಮೌಲ್ಯದ 4 ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪತ್ತೆ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಅವರು ತಿಪ್ಟೂರಿನಲ್ಲಿರೋ ಒಬ್ಬ ವ್ಯಕ್ತಿಗೆ ಇಲ್ಲಿಂದ ಕದ್ದು ಹೋಗಿ ಅಲ್ಲಿ ಅವನಿಗೆ ಮಾಡುವ ಒಂದು ಚಾಡಿನಂತೆ ಆಗಿರ್ತದೆ. ಈ ಒಟ್ಟು 3 ಆರೋಪಿತರು ಕಳ್ಳರು ಮತ್ತೆ ಒಬ್ಬ ರಿಸೀವರ್ ಇರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರ್ಯಾಕ್ಟರ್ ಕದ್ದು ಮಾಡ್ತಿದ್ದ 4 ಕದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹಣದ ಆಸೆಗೆ ಬಿದ್ದು ಕಳ್ಳತನದ ದಾರಿ ಹಿಡಿದವರು ಜೈಲು ಸೇರಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.